ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಿವಕುಮಾರ್ ಜೋಹಳ್ಳಿ. ಇವತ್ತು ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರ ನಿವಾಸದ ಬಳಿ ಇದ್ದೇವೆ. ಇವತ್ತು ಇಡೀ ದಿನ ಅವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಪ್ರಚಾರವನ್ನು ಮಾಡ್ತಾರೆ, ಎಲ್ಲಿ ಸಭೆಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ಕೊಡ್ತೇವೆ. ಇದೀಗ ಸಮಯ 10 ಗಂಟೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಕೃಷ್ಣ ಬೈರೇಗೌಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಮತ್ತು ಎಲ್ಲೆಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದೀರಿ ಸರ್? ಇವತ್ತು ಹೊಯ್ಸಳ ನಗರ, ಶಾಂತಿನಗರ, ಸಿ ವಿ ರಾಮನ್ ನಗರ ಮತ್ತು ಸರ್ವಜ್ಞ ನಗರ 4 ಕಡೆ ನನ್ನ ಪ್ರಚಾರ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಾನು ಜನರ ಮಧ್ಯೆ ಹೋಗಿ ಪ್ರಚಾರ ಮಾಡ್ತೇನೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಕಾರ್ಯಕ್ರಮದಲ್ಲೇ ಭಾಗವಹಿಸಿದೆ. ಹೌದು, ಭಾಳ ಜನರು ಪ್ರತಿಯೊಂದು ಬಡಾವಣೆಗೆ ಬರಬೇಕು ಅಂತ ಆಹ್ವಾನಿಸಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ, ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಎಲ್ಲ ಕಡೆ ನಮ್ಗೆ ಕರ್ಕೊಂಡು ಹೋಗಿ ಮಾತನಾಡಿಸಿ ಜನರಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಬರ್ತಾಯಿದೆ. ಸರ್, ಈ ಒಂದು ಬ್ಯುಸಿ ಇದರಲ್ಲಿ ಕುಟುಂಬಕ್ಕೆ ಸಮಯನ ಮೀಸಲಿಡೋಕ್ಕಾಗ್ತಾ ಇದೆಯಾ ಸರ್? ಇಲ್ಲ, ನಿಶ್ಚಿತವಾಗ್ಲೂ ಇಲ್ಲ. ಯಾಕಂದರೆ ಭಾಳ ತಡರಾತ್ರಿ ಬರ್ತೀವಿ, ಭಾಳ ಮುಂಜಾನೆ ಹೋಗ್ತೀವಿ ಮನೆಯಿಂದ. ಸೊ ಕುಟುಂಬಗತ್ತು ಇನ್ನೂ ಟೈಮ್ ಕೊಡೋಕ್ಕೆ ಆಗಲೇ ಇಲ್ಲ. ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸು ಹೇಳಬೇಕಾದ್ರೆ ನನ್ನ ನಿರೀಕ್ಷೆಗಿಂತ ಜಾಸ್ತಿ ಇದೆ. ಮತ್ತು ಒಂದು ಅನುಕಂಪನೂ ಇದೆ. ಓದ್ಬಾಡಿ ನಾನು ಸೋತಿದ್ದೆ, ಹುಡುಗ ಸೋತವನೇ, ಮತ್ತು ಇಲ್ಲೇ ಸೋತಿದ್ರೂ ಸಹ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮಧ್ಯೆ ಇದ್ದ, ಮುಂದೆ ಗೆಲ್ಲಿಸಬೇಕು ಅಂತ ಒಂದು ಇದು ಕೂಡ ಇದೆ, ಅನುಕಂಪನೆ. ಬೆಳಗ್ಗೆಯಿಂದಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಪ್ರಚಾರ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಸೊ ಇದೀಗ ಮಧ್ಯಾಹ್ನ 3:30 ಮರ್ಫಿ ಟೌನ್ನಲ್ಲಿ ರಿಜ್ವಾನ್ ಅರ್ಷದ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಚಿವ ಜಾರ್ಜ್ ಮತ್ತು ಬಹುಭಾಷಾ ನಟಿ ಖುಷ್ಬೂ ಅವರು ಕೂಡ ಅವರಿಗೆ ಸಾಥನ್ನು ನೀಡಿದ್ದಾರೆ. ಜೊತೆಗೆ ಸಾವಿರಾರು ಸಂಖ್ಯೆಯ ಬೆಂಬಲಿಗರು ಕೂಡ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆತ್ಮೀಯ ಬಂಧುಗಳೇ, ತಮ್ಮ ಮುಂದೆ ನಾವು ಕೂಡ ಬಂದಿದ್ದೇವೆ. ತಾವೆಲ್ಲ ಏನೆಲ್ಲಿ ಸೇರಿದ್ದೀರಿ, ತಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ನಿಶ್ಚಿತವಾಗ್ಲೂ ನಾನು ಈ ವಾರ್ಡಲ್ಲಿ ಅತಿ ಹೆಚ್ಚಿನ ಮತ ಮತ್ತು ಅತಿ ಹೆಚ್ಚಿನ ಆಶೀರ್ವಾದ ಕಾಂಗ್ರೆಸ್ ಮತ್ತೆ ಜನತಾದಳ ಪಕ್ಷಕ್ಕೆ ಸಿಕ್ಕುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ನಮ್ಮ ಯುವ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಬೆಂಗಳೂರು ಕೇಂದ್ರದ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಇವತ್ತು
5 ವರ್ಷಗಳ ಹಿಂದೆ ಅವರು ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಸಮೇತ ಸ್ವಲ್ಪ ಮತಕ್ಕೆ ಅವರು ಪರಾಜಿತರಾದರು. ಕಳೆದ 5 ವರ್ಷಗಳ ಕಾಲ ಈ ಕ್ಷೇತ್ರ ಬಿಟ್ಟು ಹೋಗಲಿಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದವರು, ಯಾವಾಗಲೂ ಈ ಕ್ಷೇತ್ರದ ವಿಚಾರದಲ್ಲಿ ಅವರು ಸತತವಾಗಿ ಕೆಲಸ ಮಾಡ್ತಾ ಇದ್ರು. ನಂತರ ಕಾಂಗ್ರೆಸ್ ಪಕ್ಷ ಅವ್ರನ್ನ MLC ಆಗಿ ಮಾಡಿದಾಗಲೂ ಸಮೇತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರ ಪರವಾಗಿ ಇವತ್ತು ಕಾಂಗ್ರೆಸ್ಸಿನ ನಾಯಕಿ, ನಾನೇನೋ ಅವ್ರ ಫಿಲಿಂ ಸ್ಟಾರ್ ಅಂತ ಹೇಳೋದಿಲ್ಲ, ಅವರು ಕಾಂಗ್ರೆಸ್ನ ಹಿರಿಯ ನಾಯಕಿ ಖುಷ್ಬು ಅವರು ಬಂದಿದ್ದಾರೆ. ಬಹುಶಃ 1983ನೇ ಇಸ್ವಿಯಲ್ಲಿ, ಸುಮಾರು ಎಷ್ಟು ವರ್ಷ ಅಂತ ಇಟ್ಟುಬಿಟ್ರೆ ಸುಮಾರು 30-35 ವರ್ಷಗಳ ಹಿಂದೆ ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ. 1983ನೇ ಇಸ್ವಿಯಲ್ಲಿ ಅವತ್ತು 5,000 ಓಟಿಂದ ಸೋತಿದೆ. ಮತ್ತೆ ಈ ಕ್ಷೇತ್ರದ ನಮ್ಮ ಜನ, ಈ ಮರ್ಫಿ ಟೌನ್ನ ಜನ ತಾವೆಲ್ಲ ಸೇರಿ, ತಮ್ಮ ಹಿರಿಯರೆಲ್ಲ ಸೇರಿ ನನಗೆ 1985ನೇ ಇಸ್ವಿಯಲ್ಲಿ 5,000 ಹೆಚ್ಚಿನ ಓಟಿಗೆ ಗೆಲ್ಲಿಸಿದ. ನಂತರ 1989ನೇ ಇಸ್ವಿಯಲ್ಲಿ 25,000ಕ್ಕೆ ಹೆಚ್ಚಿಗೆ ಓಟು ಕೊಟ್ಬಿಟ್ಟು ಆವತ್ತು ಗೆಲ್ಲಿಸಿದ್ರ. ಬಹುಶಃ ನನ್ನ ರಾಜಕೀಯ ಜೀವನ, ನಾನು ಯಾವಾಗ ಈ ಇದಕ್ಕೆ ಅಸೆಂಬ್ಲಿಗೆ ಹೋಗ್ಬೇಕಾದ್ರೆ ನೀವೇ ಕಾರಣಗಳು. ನೀವು ನನ್ನೊಟ್ಟಿಗೆ ಯಾವಾಗಲೂ ಇದ್ದೀರಾ. ಇವತ್ತು ನಾನು ನಿಮಗೆ ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ, ದಯವಿಟ್ಟು ಒಳ್ಳೆ ಯುವಕರು, ತರುಣರು, ಯುವ ಕಾಂಗ್ರೆಸ್ಸಿನ ನಾಯಕರಾಗಿ ಕೆಲಸ ಮಾಡಿದವರು, ಇವತ್ತು ವಿದ್ಯಾವಂತರು, ಒಳ್ಳೆ ಕೆಲಸಗಾರ, ನಾವು ಇವತ್ತು ತಾವೆಲ್ಲ ಸೇರಿ ರಿಜ್ವಾನ್ ಅವ್ರನ್ನ ಗೆಲ್ಲಿಸಿಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿ, ಅವರು ಲೋಕಸಭಾ ಸದಸ್ಯರಾಗಿ ಯಾವುದೇ ಸಂಶಯ ನನಗಿಲ್ಲ. ಯಾಕಂದ್ರೆ ನಿಮ್ಮ ಬೆಂಬಲ, ಮರ್ಫಿ ಟೌನ್ನ ಜನ ಆಶೀರ್ವಾದ ಕೊಟ್ಟರೆ ಇಡೀ ಬೆಂಗಳೂರು ಕೇಂದ್ರದ ಜನ ಆಶೀರ್ವಾದ ಕೊಟ್ಟಂಗೆ ಆಗ್ತದೆ. ನನಗೆ ಯಾವ ರೀತಿಯಲ್ಲಿ 75ನೇ ಇಸ್ವಿಯಲ್ಲಿ ಕೊಟ್ಟಿದ್ದೀರ, ಈಗಲೂ ಸಮೇತ ತಾವು ಆಶೀರ್ವಾದ ಮಾಡ್ತಾ ನಂಬಿಕೆ ನನಗಿದೆ. ಅದರಿಂದ ದಯವಿಟ್ಟು 18ನೇ ತಾರೀಕಿನ ದಿವಸ ತಾವೆಲ್ಲರೂ ಬಂದು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದ ಕೈ ಗುರ್ತಿಗೆ, ಹಸ್ತದ ಗುರ್ತಿಗೆ, ಸೀರಿಯಲ್ ನಂಬರ್ 3ಕ್ಕೆ ಬೆಳಗ್ಗೆನೇ ಬಂದುಬಿಟ್ಟು ಓಟ್ ಹಾಕಬೇಕೆಂದಾಗಿ ತಮ್ಮಲ್ಲಿ ನಾನು ಅತಿ ವಿನಯದಿಂದ ಕೇಳ್ಕೊಳ್ತೀನಿ. நான் இன்னைக்கு உங்க முன்னாடி நிக்கிறதுல எனக்கு ஒரு விஷயம் மட்டும் உறுதியாக தெரியுது. ஏன்னா இந்த கூட்டம் பார்க்கும்போது ஜெனரலா இந்த நேரத்துல கூட்டம் வராது. இந்த நேரத்துல இந்த கூட்டம் வந்திருக்குன்னா நிச்சயமாக காங்கிரஸ் சார்பாக எங்களுடைய வேட்பாளர் ரிஸ்வான் அர்ஷத் அவர்கள் நிச்சயமாக வெற்றி பெறுவார்னு ஒரு உறுதியாக எனக்கு சொல்லுது. இந்த தேர்தல் காங்கிரஸ் பிஜேபி தேர்தல் நீங்க பார்க்காதீங்க. உங்களுக்கு யார் நல்லது செய்வாங்களோ அந்த ஒரு நல்ல சக்தியும் ஒரு தீய சக்திக்கு இடையில இருக்கிறது ஒரு தேர்தல் இது. அந்த தீய சக்தி சொல்றது கடந்த 5 வருடங்களாக நம்ம நாட்டுல ஒரு பிரதமராக இருந்திருக்கிறாரு மோடி அவர்கள். அவர் கொஞ்சம் பாருங்க, 2014ல ஆட்சிக்கு வரும்போது உங்க அக்கவுண்ட்ல 15 லட்சம் வர சொன்னாரு. வந்துச்சா 15 ಲಕ್ಷம்? ಬೆಳಗ್ಗೆಯಿಂದಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅವರ ಪ್ರಚಾರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅವರು ಎಲ್ಲಿ ಪ್ರಚಾರವನ್ನು ಮಾಡ್ತಾರೆ, ಎಲ್ಲಿ ಸಭೆಗಳನ್ನು ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾ ಇದೆ ನಿಮ್ಮ TV5 ತಂಡ. ಇದೀಗ ನಾವು ಶಾಂತಿನಗರ ಪ್ರಚಾರ ಸಭೆಯತ್ತ ಹೋಗ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಸೊ ಈ ಹಲವು ದಿನಗಳಿಂದ ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಸೊ ಪ್ರಚಾರದ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಇರುವಂತಹ ಜನರ ರಿಯಾಕ್ಷನ್ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಸರ್, ಪ್ರಚಾರ ಹಲವು ದಿನಗಳಿಂದಲೂ ಕೂಡ ಬಿರುಸಿನ ಪ್ರಚಾರ ಮಾಡ್ತಾ ಇದ್ವಿ, ಹೇಗೆ ಅನಿಸ್ತಾ ಇದೆ ಸರ್? ಜನರ ಮಧ್ಯೆ ಹೋದಾಗ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಹೌದಪ್ಪ, ಜನ ಇದ್ದಾರೆ ಜೊತೆಗೆ, ಸಹಾಯ ಮಾಡಬೇಕಂತ ಮನಸ್ಸು ಮಾಡಿದ್ದಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಕಾಣುತ್ತೆ ನಿಮಗೆ ಜನರ ಮುಖದಲ್ಲಿ.
ನಿಮಗೆ ನೋಡಿ ಅವ್ರಿಗೆ ನಗು ಬರುತ್ತೆ, ನಿಮ್ಗೆ ನೋಡಿ ಸ್ವಲ್ಪ ಖುಷಿ ಆಗ್ತಾರೆ, ಸ್ವಲ್ಪ ಹಿರಿಯರು ಆಶೀರ್ವಾದ ಮಾಡ್ತಾರೆ, ಯುವಕರು ನಾವು ಇದ್ದೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡಿದ್ರೆ ಈ ಕ್ಷೇತ್ರದಲ್ಲಿ ಈ ಬಾರಿ ನನಗೆ ಜನ ಆಶೀರ್ವಾದ ಮಾಡ್ತಾರೆ, ನನಗೆ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕೆಲವೊಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಜೊತೆಗೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವಾಗ ರಿಜ್ವಾನ್ ಅವ್ರಿಗೆ ಮನೆಗಳ ಮೇಲಿಂದ ಪುಷ್ಪಾರ್ಚನೆ ಮಾಡ್ತಾಯಿದ್ರು. ಅಂದರೆ ಎಲ್ಲ ಕೂಡ ಇವತ್ತು ರಿಜ್ವಾನ್ ಪರವಾಗಿ ಮತದಾರರಿದ್ದಾರೆ. ಎಲ್ಲ ಮತದಾರರು ಅಂತ ನಾನು ಆ ಥರ ನಾನು ಇದು ಮಾಡಲ್ಲ. ಬಹಳ ಕಡೆ ಏನಾಗಿದೆ, 21,60,000 ಮತದಾರರು. ನಾನು ಹೋದ ಬಾರಿ ಸೋತ ನಂತರ ನಾನು ಪ್ರಯತ್ನ ಮಾಡಿದ್ದೀನಿ ರೀಚ್ ಮಾಡೋಕ್ಕೆ. ಸೋತಿ ನಾನು ಹೋಗಿ ಮನೇಲಿ ಕೂತಿಲ್ಲ, ಜನರ ಮಧ್ಯೆ ಇದ್ದೆ. ನನ್ನ ಕೈ ಆದಷ್ಟು ಅವ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ, ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನಾನು ಆ ಜನರ ಸಂಪರ್ಕ ಇತ್ತಲ್ಲ, ಸೋತ ಮೇಲೂ ಕೂಡ ಆ ಸಂಪರ್ಕ ಏನು ಇಟ್ಕೊಂಡಿದ್ನಲ್ಲ, ಅದ್ರ ಲಾಭ ಇವತ್ತು ನನಗೆ ಬರ್ತಾಯಿದೆ. ಸೊ ಎಲ್ಲೋ ಒಂದು ಕಡೆ ನಾವು ಹೋದಾಗ ಜನ ಯಾವ ರೀತಿ ಸ್ವಾಗತ ಮಾಡ್ತಾರಲ್ಲ, ಏನೋ ನಮ್ಮ ಹುಡುಗ ಬರೀ ಎಲೆಕ್ಷನ್ಗೆ ಬಂದಿಲ್ಲ, ನಮ್ಮ ಜೊತೆಗಿದ್ದ, ಕಷ್ಟ ಸುಖದಲ್ಲೂ ಕೂಡ ಬಂದಿದ್ದ, ಏನೋ ಒಂದು ಸಮಸ್ಯೆ ಆದಾಗಲೂ ಅವನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಸಂಪರ್ಕಕ್ಕೆ ಬಂದ. ಸೊ ಈ ಭಾವನೆ ಇದೆಯಲ್ಲ, ಈ ಭಾವನೆ ನನಗೆ ಭಾಳಷ್ಟು ಇವತ್ತು ಸಿರಿರಕ್ಷೆ ಆಗ್ತಾಯಿದೆ ಮತ್ತು ನನಗೆ ಸಹಾಯ ಆಗ್ತಾಯಿದೆ. ನೀವು ಜನರ ಮಧ್ಯೆ ಇದ್ದರೆ ಚುನಾವಣೆ ಭಾಳ ಬರ್ಡನ್ ಆಗಿ ಕಾಣಲ್ಲ. ಜನ ಅವರು ಮುಖ ಪರಿಚಯ, ಎಲ್ಲೋ ಒಂದು ಕಡೆ ಭೇಟಿ ಮಾಡುತ್ತೀವಿ, ಮಾತನಾಡ್ತೀವಿ, ಏನೋ ಒಂದು ವಿಷಯದಲ್ಲಿ ಒಂದು ಲಿಂಕ್ ಆಗಿರ್ತೀವಲ್ಲ. ಸೊ ಅದೇ ನನಗೆ ಇವತ್ತು ದೊಡ್ಡ ಮಟ್ಟದ ಸಹಾಯ. ಈ ನೀವು ನನ್ನ ಜೊತೆಗೆ ಪ್ರಚಾರಕ್ಕೆ ಬಂದಾಗ ನೀವು ನನಗೆ ಯಾವ ರೀತಿ ಜನ ಬರಮಾಡ್ಕೊಳ್ತಾಯಿದ್ರು, ಅದು ಯಾಕೆ ಬರಮಾಡ್ಕೊತಾ ಇದ್ರು ಅಂದರೆ ಅವ್ರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ. ಸೊ ಅದೊಂದು ನನಗೆ ರಿಜ್ವಾನ್ ಅವ್ರಿಗೆ ಈ ಬಾರಿ ಜನ ಯಾಕೆ ವೋಟ್ ಹಾಕಬೇಕು ಅಂತ ನೋಡಿ. ಏನಾಗಿದೆ, ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಕಳೆದ 10 ವರ್ಷ BJPಯ ನಮ್ಮ ಅಭ್ಯರ್ಥಿ ಸ್ನೇಹಿತರು ಮೋಹನ್ ರವರು, ಹಿರಿಯರವರು, ಅವರು 10 ವರ್ಷ MP ಆಗಿದ್ದರು. MP ಒಂದು ಕೆಲಸ ಏನು, ರೋಲ್ ಏನು, ಏನೇನು ಮಾಡಬಹುದು, MP ಅಂದರೆ ಯಾವ ಮಟ್ಟಕ್ಕೆ ಪ್ರಚಾರ ಮಾಡ್ಬೋದು, ಹೋರಾಟ ಮಾಡ್ಬೋದು, ಜನರ ಸಮಸ್ಯೆಯನ್ನು ಕೈಗೆ ಎತ್ಕೋಬೇಕು, ಪಾರ್ಲಿಮೆಂಟಲ್ಲಿ ಅದು ನಿಂತ್ಕೊಂಡು ಮಾತಾಡಬೇಕು, ಕೇಂದ್ರ ಸರ್ಕಾರದ ಗಮನ ಈ ಕಡೆ ಸೆಳೆಸ್ಬೇಕು. ಯಾಕಂದರೆ ಬೆಂಗಳೂರು ಭಾಳ ಮುಖ್ಯವಾದಂಥ ಒಂದು ನಗರ. ಇದು ಒಂಥರ ಅಂತಾರಾಷ್ಟ್ರೀಯ ನಗರ, ಇದು ಸಾಮಾನ್ಯ ನಗರ ಅಲ್ಲ. ಸೊ ಹೋರಾಟ ಮಾಡಬೇಕು, ಸರ್ಕಾರ ಹತ್ರ ಹೋಗಬೇಕು. ಈ ಕೆಲಸ ಕಳೆದ 10 ವರ್ಷದಲ್ಲಿ ಮೋಹನ್ ರವರು ಅವ್ರ ಕೈಯಿಂದ ಸಾಧ್ಯವಾಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. BJPಯವರು ಹಿಂದುತ್ವದ ಮೇಲೆ ಮತವನ್ನು ಕೇಳೋಕೆ ಹೊರಟಿದ್ದಾರೆ. ನೋಡಿ, BJPಯವರು ಯಾವಾಗಲೂ ಸಮಾಜಕ್ಕೆ ಒಂದು ರೀತಿ ಸಮಾನವಾದಂಥ ಕಣ್ಣಿಂದ ನೋಡಲಿಲ್ಲ. ಅವ್ರ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಮನೋಭಾವ ಕೂಡ ಇಲ್ಲ. ಅವರು ಅಧಿಕಾರಕ್ಕೆ ಬಂದ ನಂತರ ಅವರ ಸಾಧನೆಗಳು ಕೂಡ ಏನೂ ಇಲ್ಲ. ಅದಿಲ್ಲದೆ ಜನರ ಹತ್ರ ಹೋಗ್ಬೇಕಲ್ಲ, ಯಾಕೆ ಹೋಗಬೇಕು, ಯಾವ ರೀತಿ ಹೋಗ್ಬೇಕಂತೇಳಿ ಈ ಥರ ಭಾವನಾತ್ಮಕವಾದಂಥ ವಿಷಯಗಳನ್ನು ತೊಗೊಂಡು ಬಂದು ಜನರ ಹತ್ರ ಹೋಗ್ತಾರೆ. ಇವರು ಬೇರೆ ಅವರು ಬೇರೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಬಿಟ್ಟು BJPಯವರು ಅಭಿವೃದ್ಧಿ ಬಗ್ಗೆ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ, ಮೋಹನ್ ಅವರು 10 ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತ ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಮತ್ತು ಕೇಂದ್ರ ಸರ್ಕಾರ 5 ವರ್ಷ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಸರ್ಕಾರ ನಡೆದಿದೆ. 5 ಸಾಧನೆ ಏನು ಅಂತ BJPಯವರು ಇವತ್ತು ಹೇಳೋಕ್ಕೆ ತಯಾರಿಲ್ಲ. ಯೂತ್ ಸೆಳೆಯೋದಕ್ಕೆ ಯುವಜನತೆಯನ್ನು ರಿಜ್ವಾನ್ ಅವರು ಯಾವ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ? ನೋಡಿ, ಯುವಕರಲ್ಲಿ ಒಂದು ದೊಡ್ಡ ಆಕ್ರೋಶ ಇದೆ. ಯುವಕರಿಗೆ ಒಂದು ರೀತಿಯ ದ್ರೋಹ ಕೇಂದ್ರ ಸರ್ಕಾರದಿಂದ ಆಗಿದೆ. ಏನೇನೋ ಕನಸನ್ನು ಅವ್ರಿಗೆ ಹೇಳಿ ವರ್ಷಕ್ಕೆ 2 ಕೋಟಿ ಉದ್ಯೋಗ, ನಿಮ್ಮ ಕೈಗೆ ಉದ್ಯೋಗ ಸಿಗುತ್ತೆ, ನಿಮ್ಮ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕಿದರೆ ನೀವು ರೆಡಿ ಆಗೋಗುತ್ತೆ, ಎಲ್ಲೂ ಹೋಗಿ ನೀವು ಹೋರಾಟ ಮಾಡೋಂಗಿಲ್ಲ,
ನೀವು ಸ್ಟಾರ್ಟಪ್ ಮಾಡಬೇಕಾದ್ರೆ ನಮ್ಮ ಸಹಕಾರ ಇರುತ್ತೆ ಅಂತ ಎಲ್ಲ ಏನೇನು ಕನಸು ಕಾಣಿಸ್ಬೇಕು ಅದೆಲ್ಲ ಮಾಡಿ ಕೊನೆಗೆ ಏನು ಮಾಡಿದರು, ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಕೇಳಿದರೆ ಪಕೋರ ಮಾಡಿಬಿಟ್ಟು ಜೀವನ ಮಾಡಿ ಅಂತ ಹೇಳಿದರು. ಮತ್ತು ಇವತ್ತು ಸ್ಟಾರ್ಟಪ್ ಆಗಬೇಕಾದ್ರೆ ಅದಕ್ಕೊಂದು ಏಂಜಲ್ ಟ್ಯಾಕ್ಸ್ ಆಗ್ಬಿಟ್ಟಾಗ ನೀವು ಯಾವ ರೀತಿಯ ಅನುಕೂಲವಾದಂಥ ಒಂದು ವಾತಾವರಣ ಯುವಕರಿಗೆ ಮಾಡಿಕೊಟ್ಟಿದ್ರಿ. ಇವತ್ತು ಯುವಕರಿಗೋಸ್ಕರ ನರೇಂದ್ರ ಮೋದಿಯವರ ಸರ್ಕಾರದ ಒಂದು ವಿಶೇಷವಾದಂಥ ಏನಾದರೂ ಯೋಜನೆ ಇದೆಯಾ? ಘೋಷಣೆ ಭಾಷಣ ಬಿಟ್ಟರೆ ಯೋಜನೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಯೋಜನೆ ಏನಾದ್ರು ಇದೆಯಾ? ಇಲ್ವಲ್ಲ. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗೋದಿಲ್ಲ. ಇನ್ನೊಂದು ಯಾರು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರು, ಅವ್ರಿಗೂ ಕೂಡ ಜೊತೆಗೆ ಇಟ್ಕೊಂಡಿಲ್ಲ. ಈ ದೇಶದ ಇತಿಹಾಸದಲ್ಲೇ ಒಂದು ಪ್ರೈಮ್ ಮಿನಿಸ್ಟರ್ಗೆ, ಪ್ರಧಾನಮಂತ್ರಿಗೆ ಮೂರು ಆರ್ಥಿಕ ಸಲಹೆಗಾರರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಅರವಿಂದ್ ಸುಬ್ರಹ್ಮಣ್ಯಂ ಅವರು ಆರ್ಥಿಕ ಸಲಹೆಗಾರರು ಪ್ರಧಾನಮಂತ್ರಿಗಳಿಗೆ ಅವ್ರು ರಾಜೀನಾಮೆ ಕೊಟ್ಟೋದ್ರು. ಯಾಕೆ ಕೊಟ್ಟೋದ್ರು? ಈ ಪ್ರಧಾನಮಂತ್ರಿ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ ಅಂತಾನೆ. ಅರವಿಂದ್ ಪನ್ನಗರೆ ಅವರು ಬಂದರು, ಅರವಿಂದ್ ಸುಬ್ರಹ್ಮಣ್ಯಂ ಹೋದ್ಮೇಲೆ ಅವರು ರಾಜೀನಾಮೆ ಕೊಟ್ಟೋದ್ರು. ಇವರೆಲ್ಲ ಆರ್ಥಿಕ ತಜ್ಞರು. ಆಮೇಲೆ ಸುರ್ಜಿತ್ ಬರ್ಲಾ ಬಂದರು, ಅವರು ಕೂಡ ರಾಜೀನಾಮೆ ಕೊಟ್ಟೋದ್ರು. RBIಗೆ ರಘುರಾಮ್ ರಾಜನ್ ಗವರ್ನರ್ ಇದ್ದರು. ಒಳ್ಳೆ ಭಾಳ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರಿದೆ. ಸೊ ಇದು ನೀವು ಓವರಾಲ್ ಒಟ್ಟಾರೆ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಕೆಟ್ಟೋದು. ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತೀರಿ, ಬಿಸ್ನೆಸ್ ಹೇಗೆ ಜಾಸ್ತಿ ಮಾಡಿಸ್ತೀರಿ, ಜನರಿಗೆ ನೀವು ಹೆಂಗೆ ಒಂದು ಸಾಮಾನ್ಯ ಜನರಿಗೆ ಒಂದು ಜೀವನ ಮಾಡ್ತಕ್ಕಂಥ ವಾತಾವರಣ ಹೆಂಗೆ ಸೃಷ್ಟಿ ಮಾಡ್ತೀರಿ. ನೀವು ಬರೀ ಪ್ರಚಾರದಲ್ಲಿ ಅದನ್ನು ಮ್ಯಾನೇಜ್ ಮಾಡಿ ನಂಬರ್ಸ್ ಮ್ಯಾನೇಜ್ ಮಾಡಿದರೆ ಆಗೋದಿಲ್ಲ. ಯುವಕರು ಇವತ್ತು ಉದ್ಯೋಗ ಇಲ್ಲ. ಕಳೆದ 45 ವರ್ಷದಲ್ಲಿ ಈ ಮಟ್ಟದ ನಿರುದ್ಯೋಗಿ ಸಮಸ್ಯೆ ಎಂದೂ ಇರಲಿಲ್ಲ. ಆ ಇಶ್ಯೂಸ್ ಎಲ್ಲ ನೀವು ಚರ್ಚೆನೂ ಮಾಡಲ್ಲ. ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಚಕಾರ ಎತ್ತಲ್ಲ. ಈ ಥರ ಇದೇ ಪರಿಸ್ಥಿತಿ ಮುಂದೆ ಬರೆದರೆ ದೇಶದ ಭವಿಷ್ಯ ಏನು, ದೇಶದ ಯುವಕರ ಭವಿಷ್ಯ ಏನು? ನನ್ನನ್ನು ಹಾರಿಸ್ ಕಳಿಸಿ ನಾನು ಈ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಕನಸುಗಳು ಏನು ರಿಜ್ವಾನ್ ಅವರು? ನೋಡಿ, ನಾನು ಇಷ್ಟೇ ಹೇಳಿದ್ದೀನಿ. ನಾನು ಬಹಳ ದೊಡ್ಡದಾಗಿ ನಾನು ಆಶ್ವಾಸನೆಗಳು, ಭರವಸೆಗಳು ನಾನು ಕೊಡ್ತಕ್ಕಂಥ ನನ್ನ ವ್ಯಕ್ತಿತ್ವ ಅಲ್ಲ. ನಾನು ಈ ಕ್ಷೇತ್ರದ ಮತದಾರರ ಆಶೀರ್ವಾದ ಪಡ್ಕೊಂಡು ಗೆದ್ರೆ ಈ ಕ್ಷೇತ್ರಕ್ಕೆ ಒಂದು ಧ್ವನಿ, ಹೌದಪ್ಪ ನಮ್ಮ MP ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ, ಹೌದಪ್ಪ ನಮ್ಮ MP ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ಜನರು ಮತ್ತು ಸರ್ಕಾರದ ಮಧ್ಯೆ ಒಂದು ಸೇತುವೆ ಆಗಿದ್ದಾನೆ ನಮ್ಮ MP. ಪಾರ್ಲಿಮೆಂಟರಿ ಸೆಷನ್ ಇದ್ದಾಗ ಬೆಂಗಳೂರು ಪರವಾಗಿ, ಬೆಂಗಳೂರಿನ ಜನರ ಪರವಾಗಿ ಮಾತಾಡ್ತಾನೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನೆ, ಬೆಂಗಳೂರಿನ ಭವಿಷ್ಯದ ಬಗ್ಗೆ ಮಾತಾಡ್ತಾನೆ. ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನನ್ನು ಹೇಳೋದಕ್ಕೆ ಬಯಸ್ತೀವಿ? ಕ್ಷೇತ್ರದ ಜನರಿಗೆ ಇಷ್ಟೇ ಹೇಳೋಕ್ಕೆ ಬಯಸ್ತೀನಿ. ನಾನೊಬ್ಬ ಯುವಕ, ನಿಮ್ಮ ಹುಡುಗ. ಹೋದ ಬಾರಿ ನನಗೆ ಅವಕಾಶ ಆಗಲಿಲ್ಲ. ಈ ಬಾರಿ ಕೈ ಮುಗ್ದು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ, ನನಗೆ ಈ ಬಾರಿ ಆದರೂ ಒಂದು ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಮನೆಯ ಹುಡುಗನಾಗಿ ನಿಮ್ಮ ಜೊತೆಗಿದ್ದು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ. ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು JDS ಪಕ್ಷದ ಅಭ್ಯರ್ಥಿಯಾಗಿರುವಂಥ ರಿಜ್ವಾನ್ ಅರ್ಷದ್ ಅವರ ಮಾತುಗಳು. ಇದು ಇವತ್ತಿನ ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮ. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಎಲ್ಲಿ ಪ್ರಚಾರವನ್ನು ಮಾಡಿದರು, ಎಲ್ಲಿ ಸಭೆಗಳನ್ನು ಮಾಡಿದರು ಅನ್ನುವಂತಹ ಒಂದು ಸಂಪೂರ್ಣ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತಷ್ಟು ಡೀಟೇಲ್ಸ್ ಜೊತೆ ನಾವು ಮತ್ತೆ ಬರ್ತೇವೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ TV5 ಕನ್ನಡ. ಇದು ವಾಸ್ತವದ ಪ್ರತಿರೂಪ.